ಸಭಾಪತಿ ಹೊರಟ್ಟಿ ವಿರುದ್ಧ ಕಾಂಗ್ರೆಸ್ ಈಗ ಅಸ್ತ್ರವನ್ನ ಹೂಡ್ತಾ ಇದೆ. ಸಭಾಪತಿ ಹೈಡ್ರಾಮಾಗೆ ಕೊನೆಗೂ ತೆರೆ ಬಿದ್ದಿದೆ. ಈಗ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಅವರು ರಿಸೈನ್ ಮಾಡಿದ್ದಾರೆ. ಸಿಎಂ ಅವರ ಎದುರೇ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಇನ್ನು ಸಭಾಪತಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡ್ರಾಮಾಗಳು ನಡೆಯಿತು. ಕೊನೆಗೂ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಅವರು ರಿಸೈನ್ ಮಾಡಿದ್ದಾರೆ. ಅದು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರ ಎದುರೇ ಅವರು ರಾಜೀನಾಮೆ ಘೋಷಣೆ ಮಾಡಿದ್ರು. ಸಭಾಪತಿ ಹೈಡ್ರಾಮಾಗೆ ಕೊನೆಗೂ ತೆರೆ ಬಿದ್ದಿದೆ. ಈಗ ಪರಿಷತ್ನ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಅವರು ರಿಸೈನ್ ಮಾಡಿದ್ರು. ಸಿಎಂ ಎದುರೇ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಯಿತು. ಯಾವಾಗ ಲೆಟರ್ ಹೆಡ್ನಲ್ಲಿ ಹೆಸರುಗಳನ್ನು ಘೋಷಣೆ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಯಿತು. ಆಗ ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೂಡ ಕೊಡ್ತು. ನಾವು ಅನುಮೋದನೆ ಮಾಡಿಲ್ಲ ಹೆಸರುಗಳನ್ನು, ಕೇವಲ ಆ ಹೆಸರುಗಳನ್ನು ಅಂದರೆ ಇವರನ್ನು ಘೋಷಣೆ ಮಾಡಬೇಕು ಅಂತ ನಮ್ಮ ಪಕ್ಷದ ಒಂದು ಲೆಟರ್ ಹೆಡ್ನಲ್ಲಿ ನಾವು ಘೋಷಣೆ ಮಾಡಿರೋದಷ್ಟೇ, ಅದು ಆದೇಶ ಅಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸ್ಪಷ್ಟೀಕರಣ ಕೊಡ್ತು. ಇದರ ಜೊತೆಗೆ ಹಂಗಾಮಿ ಸಭಾಪತಿಯವರನ್ನು ಕೂಡ ನೇಮಕ ಮಾಡಲಾಯಿತು. ಅದಾದ ನಂತರದಲ್ಲಿ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರು ಒಟ್ಟು 2 ಬಾರಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೊರಟ್ಟಿ ಅವರಿಗೆ ಹೇಳಿದ್ರು. ಇದಾದ ನಂತರದಲ್ಲಿ ಕೊನೆಗೂ ಈಗ ಹೊರಟ್ಟಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಅಧಿವೇಶನ ಆರಂಭಕ್ಕೂ ಮುನ್ನ ಈಗ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದಾಗಿ ಹಂಗಾಮಿ ಸ್ಪೀಕರ್ ಅವರನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಅಧಿವೇಶನ ನಡೆಯುತ್ತೆ. ಅಧಿವೇಶನದಲ್ಲಿ ನೂತನ ಸಭಾಪತಿ ಉಪಸಭಾಪತಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಇನ್ನು ಈಗಾಗಲೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಕೂಡ ನಿರ್ಧಾರ ಮಾಡಿದೆ. ಇದಕ್ಕೂ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಯಾವೆಲ್ಲ ರೀತಿ ಚರ್ಚೆಗಳಾಗತ್ತೆ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾಕಂದರೆ ತೀವ್ರವಾಗಿ ಜಟಾಪಟಿಗೆ ಕಾರಣವಾಗಿದ್ದ ವಿಚಾರ ಇದು. ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಈ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇನ್ನು ಸಭಾಪತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಯಿತು. ಕೊನೆಗೂ ಇದೀಗ ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಅದು ಕೂಡ ಸಿಎಂ ಅವರ ಎದುರೇ ಅವರು ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಲ್ಲಿ ಮತ್ತೆ ಚರ್ಚೆಗಳು ನಡೆಯುತ್ತೆ, ಅಧಿವೇಶನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿ ಚರ್ಚೆಗಳಾಗುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಈಗಾಗಲೇ ಹಂಗಾಮಿ ಸ್ಪೀಕರ್ ಆಗಿ TB ಜಯಚಂದ್ರ ಅವರನ್ನು ನೇಮಕ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷ ಸಭಾಪತಿ ಹೊರಟ್ಟಿ ಅವರ ರಾಜೀನಾಮೆ ಪಡೆಯೋದಕ್ಕಿಂತ ಮುಂಚೆ ಹಂಗಾಮಿ ಸ್ಪೀಕರ್ ಅವರನ್ನು ಕೂಡ ನೇಮಕ ಮಾಡಿಕೊಂಡಿದೆ. ಇದಾದ ನಂತರದಲ್ಲಿ ಈಗ ಈ ರಾಜೀನಾಮೆ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಈವರೆಗೆ ನಡೀತಾ ಇದ್ದಂತಹ ಒಂದು ಹೈಡ್ರಾಮಾ, ಈವರೆಗೆ ನಡೀತಾ ಇದ್ದಂತಹ ಚರ್ಚೆಗಳು, ಈವರೆಗೆ ರಾಜಕೀಯ ಜಟಾಪಟಿಗಳೇ ನಡೀತಾ ಇತ್ತು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋ ಸಾಧ್ಯತೆ ಇದೆ. ಇನ್ನು ಅಧಿವೇಶನದಲ್ಲೂ ಕೂಡ ಇದು ತೀವ್ರವಾಗಿ ಚರ್ಚೆಗೆ ಕಾರಣ ಆಗೋ ಸಾಧ್ಯತೆ ಇದೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರೇ 1-2 ಬಾರಿ ರಾಜೀನಾಮೆ ಕೊಡಿ ಸ್ಪೀಕರ್ ಹುದ್ದೆಗೆ ಅಂತ ನಿರಂತರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದರು. 1-2 ಬಾರಿ ರಾಜೀನಾಮೆ ಕೊಡಬೇಕು ನೀವು ಅಂತ ಹೇಳಿದ್ರು. ಇದೀಗ ಈ ಬಗ್ಗೆ ನಡೀತಾ ಇದ್ದಂತಹ ಎಲ್ಲ ಚರ್ಚೆಗಳಿಗೂ ಕೂಡ ತೆರೆ ಬೀಳುವಂತಹ ಸಾಧ್ಯತೆಗಳು ಒಂದು ಕಡೆ ಕಂಡು ಬರ್ತಾ ಇದೆ. ಆದರೆ ಅಧಿವೇಶನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಚರ್ಚೆಗಳಾಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ. ಇನ್ನು TB ಜಯಚಂದ್ರ ಅವರನ್ನು ಈಗಾಗಲೇ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗಿದೆ, ನೇಮಕ ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಬಸವರಾಜ ಹೊರಟ್ಟಿ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾದರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ.
ಸದಾಶಿವನಗರದಲ್ಲಿ ಇರುವಂತಹ ಅವರ ನಿವಾಸಕ್ಕೆ ಬಂದು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾದರು. ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತುಕತೆ ಕೂಡ ನಡೆಸಿದರು. ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡಿದ ನಂತರ ಅಲ್ಲೇ ಅವರು ಅಧಿಕೃತವಾಗಿ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಕೊನೆಗೂ ಇದೀಗ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಅದು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾದಂತಹ ಸಂದರ್ಭದಲ್ಲೇ ರಾಜೀನಾಮೆ ಘೋಷಣೆ ಮಾಡಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಪರಿಷತ್ ಸಭಾಪತಿ ಸ್ಥಾನದ ಬಗ್ಗೆ ಸಾಕಷ್ಟು ಕಳೆದ 2 ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಿತ್ತು. ಅದರಲ್ಲೂ ಪ್ರಮುಖವಾಗಿ ಸಚಿವರ ಪಟ್ಟಿ ಬಿಡುಗಡೆ ಸಂದರ್ಭದಲ್ಲೇ ಸಭಾಪತಿ ಯಾರಾಗಬೇಕು ಎಂಬ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರು ಸೂಚಿಸಿದರು. ಇದು ಒಂದಷ್ಟು ಗೊಂದಲ, ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಮತ್ತು ವಿಪಕ್ಷಗಳಾದಂಥ JDS ಮತ್ತು BJಪಿಯವರು ಕೂಡ ಸಾಕಷ್ಟು ಆರೋಪವನ್ನು ಮಾಡಿದರು. ಅಂದರೆ ಸಾಂವಿಧಾನಿಕವಾಗಿ ನಡಿಬೇಕಾಗಿದ್ದಂತಹ ಹುದ್ದೆಯಲ್ಲಿ ಈ ರೀತಿಯಾದಂಥ ಹೈಕಮಾಂಡ್ ನೇರವಾಗಿ ಬರುವಂಥದ್ದು ಸರಿಯಲ್ಲ. ಇದ್ರ ಬಗ್ಗೆ ಸಭಾಪತಿಯವರು ಕೂಡ ಒಂದು ಆರೋಪವನ್ನ ಮಾಡಿದ್ರು. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಯಾರು ಕೂಡ ಹೈಕಮಾಂಡ್ ನಾಯಕರಿಂದ ಆಯ್ಕೆ ಆಗದದ್ದಲ್ಲ, ಅದು ಸದನದಲ್ಲೇ ಆಯ್ಕೆ ಆಗಬೇಕಾಗಿತ್ತು. ನಾನು ಸದನದಲ್ಲೇ ರಾಜೀನಾಮೆ ಕೊಡ್ತೀನಿ, ಅಂದ್ರೆ ಎಲ್ಲರ ಸದಸ್ಯರ ಅಭಿಪ್ರಾಯ ಮತ್ತು ಏನು ಕೋರಂ ಆಧಾರದ ಮೇಲೆ ನಾನು ಅದ್ರ ಬಗ್ಗೆ ನಿರ್ಣಯ ಮಾಡ್ತೀನಿ. ಫಸ್ಟ್ ನಾನು ಬಿಜೆಪಿ ಮತ್ತು JDS ನಾಯಕರ ಅಭಿಪ್ರಾಯ ಕೂಡ ಸಂಗ್ರಹ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಆದ್ರೆ ಕಳೆದ 2 ದಿನಗಳ ಹಿಂದೆ DK ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು, ಮಾತುಕತೆಯನ್ನ ನಡೆಸಿದ್ರು. ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡು ಅಂತೇಳಿ ನೇರವಾಗಿ DK ಮತ್ತು ತಮ್ಮ ಸಚಿವರು ಆಪ್ತರೊಂದಿಗೆ ಹೋಗಿ ಮನವಿಯನ್ನ ಕೂಡ ಬಸವರಾಜ ಹೊರಟ್ಟಿಯಲ್ಲಿ ಮಾಡಿದ್ರು. ಆನಂತರ ಕೂಡ ಇವತ್ತು DK ಅವ್ರನ್ನ ಹೊರಟ್ಟಿ ಅವರು ಭೇಟಿ ಆಗ್ತಾರೆ, ಮಾತುಕತೆಯನ್ನ ನಡೆಸ್ತಾರೆ. ಆದ್ರೂ ಕೂಡ DK ಅವರು ಇಲ್ಲ, ಈಗಾಗಲೇ ನಾವು ಒಂದಷ್ಟು ಜನಕ್ಕೆ ಕೊಡಬೇಕು ಅಂದ್ಕೊಂಡಿದೀವಿ, ಅದು ನಿರ್ಧಾರ ಕೂಡ ಆಗಿದೆ, ಹೀಗಾಗಿ ನೀವು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿ ಅಂತ ಹೇಳು ಏನು ಬಸವರಾಜ ಹೊರಟ್ಟಿ ನೇರವಾಗಿ ಹೊರಟ್ಟಿ ಅವರಿಗೆ ಸಿಎಂ DK ಅವರು ಏನು ಹೇಳ್ತಾರೆ. ಆ ನಂತರ ಹೊರಟ್ಟಿ ಅವರು ಕೂಡ ಸಿಎಂ ಮನೆಯಿಂದಲೂ ಕೂಡ ಅಸಮಾಧಾನದಿಂದಲೇ ಹೊರ ಬರ್ತಾರೆ. ಹೌದು, ನಾನು ರಾಜೀನಾಮೆ ಕೊಡುವ ನಿರ್ಧಾರ ಚರ್ಚೆ ಆಗ್ತಿದೆ ಎಂಬುದು ಕೂಡ ಹೊರಟ್ಟಿ ಅವರು ಹೇಳ್ತಾರೆ. ಆ ನಂತರ ನೇರವಾಗಿ ಇವತ್ತು ವಿಧಾನಸೌಧಕ್ಕೆ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ DK ಅವರು ಕೂಡ ಹೊರಟ್ಟಿಯವರ ಕಚೇರಿಗೆ ಹೋಗಿ ಮಾತುಕತೆಯನ್ನ ನಡೆಸ್ತಾರೆ. ಎಲ್ಲವೂ ಕೂಡ ವಿವರಣೆ ಹೇಳ್ತಾರೆ. ಯಾಕೆಂದ್ರೆ ಈಗಾಗಲೇ ಸದಸ್ಯರ ಸಂಖ್ಯೆ ಕೂಡ ಕಾಂಗ್ರೆಸ್ ಅಲ್ಲಿ ಹೆಚ್ಚಿದೆ, ಹೀಗಾಗಿ ನಮ್ಮ ಪಕ್ಷದ ಒಬ್ಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ, ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಅಂತ ನೀಡಿ ಅಂತ ಕೂಡ ಮನವಿ ಮಾಡುವಂಥದ್ದು ಮತ್ತು ಅವರನ್ನ ಮನವೊಲಿಸುವ ಪ್ರಯತ್ನ ಕೂಡ ಸಿಎಂ ಕಡೆಯಿಂದ ಆಗುತ್ತೆ. ಹೀಗಾಗಿ ಅವರು ಇವತ್ತು ನೇರವಾಗಿ DK ಅವರು ಭೇಟಿಯಾದ ಸಂದರ್ಭದಲ್ಲಿ ಹೌದು, ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ನೇರವಾಗಿ ಹೇಳಿರುವಂಥದ್ದು. ಈಗೆಲ್ಲವೂ ಕೂಡ ಸುಖಾಂತ್ಯ ಆದಂತೆ ಕಾಣ್ತಿದೆ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ನಾನು ಸದನದಲ್ಲೇ ರಾಜೀನಾಮೆ ಕೊಡ್ತೀನಿ, ಸದಸ್ಯರ ಅಭಿಪ್ರಾಯವನ್ನು ಕೇಳ್ತೀನಿ ಅಂತ ಹೇಳ್ತಿದ್ದಂಥ ಹೊರಟ್ಟಿ ಅವರು ಈಗಾಗಲೇ ಕಾಂಗ್ರೆಸ್ ಸದಸ್ಯತ್ವ ಜಾಸ್ತಿ ಇದೆ, ಸಂಖ್ಯೆ ಕೂಡ ಜಾಸ್ತಿ ಇದೆ, ಹೀಗಾಗಿ ಅನಿವಾರ್ಯವಾಗಿ ಕೂಡ ಸದನದಲ್ಲಿ ರಾಜೀನಾಮೆ ಕೊಡಬೇಕಾಗತ್ತೆ. ಹೀಗಾಗಿ ಅವರೇ ವಾಲಂಟಿಯರ್ ಆಗಿ ಹೌದು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರುವಂಥದ್ದು ಸಾಕಷ್ಟು ಮಹತ್ವನ ಪಡ್ಕೊಂಡಿರುವಂಥದ್ದು. ಇನ್ನು ಸದನದಲ್ಲೂ ಕೂಡ ಅವರು ಗೌರವಯುತವಾಗಿ ಕಳಿಸಿಕೊಡುವ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗ್ಬೋದು. ಈಗಾಗಲೇ ಹೈಕಮಾಂಡ್ ಸೂಚಿಸಿದಂತೆ ಸಲೀಂ ಅಹಮದ್ ಕೂಡ ಸಭಾಪತಿಯಾಗಿ ಆಯ್ಕೆಯಾಗುವ ಸಾಧ್ಯತೆ ಇರುವಂಥದ್ದು. ಸಂತೋಷ್, ಈಗ ಮಾರುತಿ, ಮತ್ತೊಂದು ಕಡೆಯಲ್ಲಿ ಈ ವಿಚಾರ ಸಾಕಷ್ಟು ರಾಜಕೀಯ ಹಗ್ಗಜಗ್ಗಾಟಕ್ಕೆ ಕಾರಣ ಆಗಿತ್ತು. ಅಧಿವೇಶನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಫ್ಲೋರಲ್ಲೇ ಆಯ್ಕೆ ಮಾಡುವಂತಹ ವಿಚಾರ ಮಗದೊಂದು ಎಲ್ಲವೂ ಕೂಡ ನಡಿಬೇಕಾಗಿತ್ತು. ಆದರೆ ಈ ಹಿಂದೆ ಏನು ತಮ್ಮ ಒಂದು ಪಕ್ಷದ ಒಂದು ಲೆಟರ್ ಹೆಡ್ನಲ್ಲಿ ಬಂದಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತು. ಈಗ ಇದು ಅಧಿವೇಶನದಲ್ಲೂ ಕೂಡ ತೀವ್ರ ಜಟಾಪಟಿಗೆ ಕಾರಣ ಆಗಬಹುದಾ, ಅಧಿವೇಶನದಲ್ಲೂ ಕೂಡ ತೀವ್ರ ಚರ್ಚೆಗೆ ಕಾರಣ ಆಗಬಹುದಾ ಈ ವಿಚಾರ ಅಂತ? ಸಂತೋಷ್, ಹೌದು. ಯಾಕೆಂದ್ರೆ ಕಾಂಗ್ರೆಸ್ನವರು ಮಾತು ನಂತರ ನಾವು ಸಂವಿಧಾನದ ಪರವಾಗಿ ನಡೆದುಕೊಳ್ತೀವಿ, ಸಂವಿಧಾನ ಆಶಯದಂತೆ
ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ಪಕ್ಷ ನಡೆಯುತ್ತಿದೆ ಅಂತ ಪ್ರತಿ ಬಾರಿಯೂ ಕೂಡ ಹೇಳ್ತಿದ್ದಾರೆ. ಇದನ್ನೇ ಈಗಾಗಲೇ ಬಿಜೆಪಿ ಮತ್ತು JDS ನಾಯಕರು ಕೋಟ್ ಮಾಡ್ತಾ ಇರೋದು. ಯಾಕೆಂದ್ರೆ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರವು ಅಥವಾ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಆಶಯದಂತೆ ನಡೆಯುವಂಥದ್ದಾದ್ರೆ ಯಾಕೆ ಹೈಕಮಾಂಡ್ ಇಂದನೇ ನೇರವಾಗಿ ಸಭಾಪತಿಯನ್ನ ಆಯ್ಕೆ ಮಾಡಬೇಕು? ಅದು ಆಯ್ಕೆ ಆಗಬೇಕಾಗಿರುವಂಥದ್ದು ವಿಧಾನ ಪರಿಷತ್ನಲ್ಲಿ ಸದಸ್ಯರ ಅಭಿಪ್ರಾಯದ ಮೇರೆಗೆ. ಹೀಗಾಗಿ ಈ ಆಯ್ಕೆ ಸರಿಯಲ್ಲ, ಇದಕ್ಕೆ ರಾಜೀನಾಮೆ ಕೊಡಬಾರ್ದು ಅಂತ ಬಸವರಾಜ ಹೊರಟ್ಟಿ ಅವ್ರನ್ನ ಬಿಜೆಪಿ ಮತ್ತು JDS ನಾಯಕರು ಹೇಳಿದ್ದು ಉಂಟು. ಆದರೆ ಹೊರಟ್ಟಿಯವರ ಮನವೊಲಿಸುವ ಪ್ರಯತ್ನ ಒಂದು ರೀತಿ ಯಶಸ್ವಿಯಾಗಿರುವುದೊಂದು ಹೇಳ್ಬೋದು. ಆದರೆ ಸದನದಲ್ಲಿ ಈ ಬಗ್ಗೆ ಚರ್ಚೆ ಆಗುವುದೊಂದು ಸಾಧ್ಯತೆ ಇದೆ. ಯಾಕೆಂದ್ರೆ ಪ್ರಮುಖವಾಗಿ ಇದನ್ನೇ ಬಿಜೆಪಿ ಮತ್ತು JDS ನಾಯಕರು ಅಸ್ತವಾಗಿ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಪ್ರಮುಖವಾಗಿ ಅವರು ಸಂವಿಧಾನದ ಬಗ್ಗೆ ಪ್ರತಿ ಬಾರಿ ಕಾಂಗ್ರೆಸ್ ಅವರು ಮಾತಾಡ್ತಾರೆ, ಬಟ್ ಸಂವಿಧಾನ ವಿರುದ್ಧವಾಗಿ ನಡೆದುಕೊಳ್ತಾರೆ ಎಂಬ ಚರ್ಚೆ ಕೂಡ ಈಗ ಏನು ಬಿಜೆಪಿ ಎತ್ತಿದ್ದಾರೆ, ಅದನ್ನೇ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ತಾರೆ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ಒಂದು ರೀತಿಯಾದಂತೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ JDS ಅನ್ನುವಂಥ ರೀತಿ ಕೂಡ ಆಗಬಹುದು. ಹೀಗಾಗಿ ಯಾವ ರೀತಿ ಸದನದಲ್ಲಿ ಚರ್ಚೆ ಆಗುತ್ತೆ ಮತ್ತೆ ಯಾವ ರೀತಿಯಾದಂಥ ನಿರ್ಣಯಗಳು ಆಗುತ್ತೆ ಎಂಬುದು ಕೂಡ ಕಾದು ನೋಡಬೇಕು. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಆಯ್ಕೆ ಮಾಡಬೇಕು, ನಮ್ಮ ಸದಸ್ಯರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಅವರ ಒಂದು ಭಾವನೆ ಇದೆ. ಆ ಭಾವನೆಗೆ ನಾವು ಒಪ್ಕೊಂಡಿದ್ದೀವಿ. ಅವ್ರ ಕೃತಜ್ಞತೆ ಸಲ್ಲಿಸ್ತೀವಿ. 2 ತರ ಆಪ್ಷನ್ಸ್ ಇದೆ. ಅದಕ್ಕೆ ಅವ್ರು ಏನ್ ಹೇಳ್ತಾರ ಅದಕ್ಕೆ ರಾಜೀನಾಮೆ ಕೂಡ ಅವರು ತಯಾರಿ. ನಾವು ಅದಕ್ಕೆ ಏನ್ ತೊಂದರೆ ಡಿಕ್ಲೇರ್ ಮಾಡಿರ್ತೀವಿ, ಅವರು ಡಿಕ್ಲೇರ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಈ ಅಸ್ಪೋಸ್ ಅವ್ರು ರಾಜೀನಾಮೆ ಇವತ್ತು ಕೊಟ್ಟರು ಅವ್ರನ್ನೇ ನಾನು ಟೋಟಮ್ ಸ್ಪೀಕರ್ ಚೇರ್ಮನ್ ಆಗಿ ಅವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡಬೇಕು. ಅವತ್ತು ಅವರೇ ಕೂತಿರ್ತಾರೆ. ಇವತ್ತು ಸಪೋಸ್ ಇಫ್ ಯು ವೇಕೇಸ್ ನಾವು ಆನ್ ದ ಬೇಸಿಕ್ ಪ್ರಿನ್ಸಿಪಲ್ ಅವ್ರನ್ನೇ ನಾನು ಅಪಾಯಿಂಟ್ಮೆಂಟ್ ಮಾಡಬೇಕಾಗ್ತದೆ. ಬಿಕಾಸ್ ಈಸ್ ದ ಸೀನಿಯರ್ ಮೋಸ್ಟ್ ಮೆಂಬರ್. ಅವ್ರನ್ನೇ ಮಾಡ್ಬೇಕಾಯ್ತದೆ. ಅವ್ರಿಗೆ ಏನು ಬೇಕೋ ಅವ್ರ ಕೆಲಸ ಜವಾಬ್ದಾರಿಯಿಂದ ಅವ್ರು ಮಾಡ್ಬೇಕು. ಸರಿ, ಈಗ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅಂತ ತಯಾರಿ ನಡೀತಿದೆ, ಆ ಥರದ್ದೇನಿಲ್ಲ. ವೆನ್ ವಿ ಹ್ಯಾವ್ ಕಮ್ ಟು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅವಿಶ್ವಾಸ ನಿರ್ಣಯ ಮಾಡಿಸ್ತೇವೆ. ಅವ್ರಿಗೆ ರೆಡಿ ಟು ರಿಸೈನ್. ವಾಟ್ ಈಸ್ ದಿ ಕ್ವಶನ್? ಇವನ್ ಇಫ್ ಯು ರಿಸೈನ್ಸ್ ಆಲ್ಸೋ ನಾವು ವಿದಿನ್ 10 minutes ಹ್ಯಾವ್ ಟು ಅಪಾಯಿಂಟ್ ದಿ ಪ್ರೋಟೋಕಾಲ್ ಸ್ಪೀಕರ್. ಆಲ್ ದಿ ಸೇಮ್. ಅದಕ್ಕೆ ಆಯ್ತು. ಅವರು ಪೇಪರಲ್ಲಿ ಟಿವಿಲಿ ಏನೋ ಬಂತು ಅಂದ್ಬಿಟ್ಟು ಅವರು ಸ್ವಲ್ಪ ನಮ್ಮವರು ಸ್ವಲ್ಪ